ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ಒಂದು ರೋಚಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ನಾನು ಹಣ ಕೇಳಲು ಬಂದೆ, ಅವಳು ನಗು ಕೊಟ್ಟಳು. ನಾನು ಬಾಡಿಗೆ ಬಗ್ಗೆ ಮಾತನಾಡಿದೆ, ಅವಳು ಹೃದಯ ತೆರೆದಳು. ನಾನು ಮಾಲೀಕನಾಗಿದ್ದೆ, ಆದರೆ ಅವಳ ಮುಂದೆ ಸೋತೆ. ಈ ಕತೆ ಕೇವಲ ಪ್ರೀತಿಯ ಬಗ್ಗೆ ಅಲ್ಲ, ಮೌನದೊಳಗಿನ ಆಳವಾದ ಸಂಬಂಧದ ಬಗ್ಗೆ. ನನ್ನ ಹೆಸರು ಅನನ್ಯ. ಈ ನಗರ ನನಗೆ ಕನಸುಗಳನ್ನು ಕೊಟ್ಟಿತು, ಆದರೆ ಬದುಕಲು ಹಣ ಕೊಡಲಿಲ್ಲ. ಹಳೆಯ ಬಾಡಿಗೆ ಮನೆಯನ್ನು ಬಿಡಬೇಕಾದ ಅನಿವಾರ್ಯತೆ ಎದುರಾಯಿತು. ಹೊಸ ಮನೆ ಹುಡುಕುತ್ತಿದ್ದೆ. ಮನೆ ಹುಡುಕುವಾಗ ಜೇಬಿನಲ್ಲಿ ಇದ್ದದ್ದು ಕೇವಲ 3 ನೋಟುಗಳು ಮತ್ತು ಮನಸ್ಸು ತುಂಬಿದ ಭಯ. ಆ ದಿನ ನಾನು ಆ ಮನೆ ನೋಡಲು ಹೋದೆ. ಅಲ್ಲಿ ಮೊದಲ ಬಾರಿಗೆ ಅವನನ್ನು ನೋಡಿದೆ. ಅವನ ಹೆಸರು ಅರ್ಜುನ್. ನೇರ ನೋಟ, ಮೌನ ಮುಖ, ಆದರೆ ಕಣ್ಣುಗಳಲ್ಲಿ ವಿಚಿತ್ರ ಶಾಂತಿ ಇತ್ತು. ಬಾಡಿಗೆ ತಿಂಗಳಿಗೆ 10,000. ಅವನು ಸರಳವಾಗಿ ಹೇಳಿದ. ನನ್ನ ಗಂಟಲು ಒಣಗಿದಂತಾಯಿತು. ಸ್ವಲ್ಪ ಸಮಯ ಕೊಡುತ್ತೀರಾ? ನಾನು ನಿಧಾನವಾಗಿ ಕೇಳಿದೆ. ಅವನು ನನ್ನ ಕಡೆ ನೋಡಿದ. ಮೊದಲ ಬಾರಿ ನನ್ನ ಕಣ್ಣಲ್ಲಿ ಅವನು ಭಯವನ್ನು ಗಮನಿಸಿದ. ಎಷ್ಟು ದಿನ? ಅವನ ಧ್ವನಿ ಮೃದುವಾಯಿತು. 1 ತಿಂಗಳು. ನಾನು ತಲೆ ತಗ್ಗಿಸಿ ಹೇಳಿದೆ. ಅವನು ಮೌನವಾಗಿದ್ದ. ಆ ಮೌನವೇ ನನ್ನ ಹೃದಯಕ್ಕೆ ತಗುಲಿದ ಮೊದಲ ಸ್ಪರ್ಶ. ನಾನು ಅಡುಗೆ ಮಾಡುತ್ತಿದ್ದಾಗ ಅವನು ಬಂದು, ಟೀ ಇದೆಯಾ ಆಯಿ ಎಂದು ಕೇಳುತ್ತಿದ್ದ. ನಾನು ನಗುತ್ತಾ ಮಾಡಿಕೊಡುತ್ತಿದ್ದೆ. ನಾವು ಹೆಚ್ಚು ಮಾತನಾಡುತ್ತಿರಲಿಲ್ಲ, ಆದರೆ ಉಸಿರನ್ನು ಕೇಳುತ್ತಿದ್ದೆವು. ಒಮ್ಮೆ ಮಳೆ ಬಂದಾಗ ನಾನು ಬಾಲ್ಕನಿಯಲ್ಲಿ ನಿಂತಿದ್ದೆ. ಅವನು ಪಕ್ಕದಲ್ಲೇ ಬಂದು ನಿಂತ. ಮಾತೇ ಇಲ್ಲದಿದ್ದರೂ ಹೃದಯ ತುಂಬಿ ಬಂದಿತ್ತು. ಒಂದು ದಿನ ಅವನು ಕೇಳಿದ, ನೀನು ಒಂಟಿಯಾಗಿ ಹೇಗೆ ಬದುಕುತ್ತೀಯಾ? ನಾನು ನಕ್ಕೋಣವೆಂದರೂ ಕಣ್ಣಲ್ಲಿ ನೀರು ತುಂಬಿತ್ತು. ಅವನು ಅದನ್ನು ಗಮನಿಸಿದನು. ಆ ದಿನ ಮೊದಲ ಬಾರಿಗೆ ಅವನು ನನ್ನ ಕೈಗೆ ಕಾಫಿ ಕೊಟ್ಟ. ನೀನು ಒಂಟಿಯಲ್ಲ ಎಂದು ಅವನು ನಿಧಾನವಾಗಿ ಹೇಳಿದ ಮಾತು ನನ್ನೊಳಗೆ ಗುಡುಗಿನಂತೆ ಸದ್ದು ಮಾಡಿತು. ನಾನು ಅಸ್ವಸ್ಥವಾದಾಗ ಅವನು ಔಷಧಿ ತಂದ. ನಾನು ರಾತ್ರಿ ಅಳುತ್ತಿದ್ದಾಗ ಅವನು ಹೊರಗೆ ಕಾವಲಿರುವಂತೆ ಕುಳಿತಿದ್ದನು. ನಾನು ಸೋಫಾದಲ್ಲಿ ನಿದ್ರಿಸಿದಾಗ ಅವನು ಬ್ಲಾಂಕೆಟ್ ಹೊದಿಸಿದ. ನಾವು ಪ್ರೀತಿ ಎಂದು ಬಾಯಿಬಿಟ್ಟು ಹೇಳಲಿಲ್ಲ, ಆದರೆ ಮೌನವಾಗಿ, ಆಳವಾಗಿ ಪ್ರೀತಿಸುತ್ತಿದ್ದೆವು. ಒಂದು ದಿನ ನಾನು ಹೇಳಿದೆ, ನನ್ನ ಬಳಿ ಇನ್ನೂ ಹಣವಿಲ್ಲ. ನನ್ನ ಧ್ವನಿ ಕಂಪಿಸಿತು. ಅವನು ನನ್ನ ಕಡೆ ಬಹಳ ಸಮಯ ನೋಡುತ್ತಾ ನಿಂತಿದ್ದನು. ಆಮೇಲೆ ಹೇಳಿದ, ನನಗೆ ಹಣ ಬೇಡ, ನಿನ್ನ ನಗು ಸಾಕು. ನನ್ನ ಕಣ್ಣೀರು ನಿಲ್ಲಲೇ ಇಲ್ಲ. ಆ ಕ್ಷಣ ನಾನು ಸಂಪೂರ್ಣ ಅವನದ್ದಾಗಿದ್ದೆ. ನಾವು ಇನ್ನೂ ಪ್ರೀತಿಯ ಬಗ್ಗೆ ಪ್ರಸ್ತಾಪಿಸಿರಲಿಲ್ಲ, ಆದರೆ ಒಟ್ಟಿಗೆ ಬೆಳಗ್ಗೆ ಟೀ ಕುಡಿಯುತ್ತಿದ್ದೆವು, ಟಿವಿ ನೋಡುತ್ತಿದ್ದೆವು ಮತ್ತು ಮೌನವನ್ನು ಹಂಚಿಕೊಳ್ಳುತ್ತಿದ್ದೆವು. ಅದೇ ನಮ್ಮ ಪ್ರೀತಿ. ನಿಧಾನವಾದ, ಆಳವಾದ ಮತ್ತು ಶಾಶ್ವತವಾದ ಅನುಬಂಧ. ಅವನು ನನ್ನ ದಿನದ ಭಾಗವಾಗಿದ್ದ, ನಾನು ಅವನ ಉಸಿರಿನ ಭಾಗವಾಗಿದ್ದೆ. ಒಂದು ಬೆಳಗ್ಗೆ ಅಡುಗೆ ಮಾಡುತ್ತಿದ್ದಾಗ ಅವನು ಮೌನವಾಗಿ ನಿಂತಿದ್ದ. ಅನನ್ಯ ಎಂದು ಅವನು ನನ್ನ ಹೆಸರನ್ನು ಮೊದಲ ಬಾರಿ ಕರೆಯುತ್ತಿದ್ದಂತೆ ನಾನು ತಿರುಗಿ ನೋಡಿದೆ. ಅವನ ಕಣ್ಣಲ್ಲಿ ಗಂಭೀರತೆ ಇತ್ತು. ನಿನ್ನಿಂದ ಏನಾದರೂ ಮುಚ್ಚಿಟ್ಟಿದ್ದೀಯಾ ಎಂದು ಕೇಳಿದ. ನಾನು ನಕ್ಕೆ. ನನ್ನ ಬಳಿ ಮುಚ್ಚಿಟ್ಟಿರುವುದು ಏನೂ ಇಲ್ಲ, ನನ್ನ ಜೀವನವೇ ತೆರೆದ ಪುಸ್ತಕ. ಅವನು ನಿಧಾನವಾಗಿ ನನ್ನ ಕೈ ಹಿಡಿದ. ಆ ಸ್ಪರ್ಶಕ್ಕೆ ಮೊದಲ ಬಾರಿ ನನ್ನ ಹೃದಯ ನಡುಗಿದ ಅನುಭವವಾಯಿತು. ಆ ದಿನ ಸಂಜೆ ಬಾಲ್ಕನಿಯಲ್ಲಿ ಕುಳಿತಿದ್ದೆವು. ಮಳೆ ಸುರಿಯುತ್ತಿತ್ತು. ಅವನು ಮಾತು ಆರಂಭಿಸಿದ. ನನ್ನ ಮೊದಲ ಪ್ರೀತಿ ನನ್ನನ್ನು ಬಿಟ್ಟು ಹೋಗಿತ್ತು. ನನಗೆ ಶಾಕ್ ಆಯಿತು. ಅವನು ಎಂದಿಗೂ ತನ್ನ ಬಗ್ಗೆ ಹೇಳಿರಲಿಲ್ಲ. ಅದಾದ ಮೇಲೆ ಯಾರನ್ನೂ ನಂಬಲಿಲ್ಲ. ನಿನ್ನವರೆಗೂ ನನ್ನ ಕಣ್ಣೀರು ತುಂಬಿ ಬಂದಿತ್ತು. ನಾನು ನಿನ್ನ ಜೀವನಕ್ಕೆ ತೊಂದರೆಯಾಗಬಾರದು. ನಾನು ನಿಧಾನವಾಗಿ ಹೇಳಿದೆ. ಅವನು ನನ್ನ ಮುಖ ನೋಡಿ, ನೀನು ನನ್ನ ಶಾಂತಿ ಎಂದನು. ಆ ಮಾತು ನನ್ನ ಹೃದಯಕ್ಕೆ ಮದುವೆ ಮಂತ್ರದಂತಿತ್ತು. ಆದರೆ ನನ್ನೊಳಗೆ ಒಂದೇ ಪ್ರಶ್ನೆ, ನಾನು ಅವನಿಗೆ ಯೋಗ್ಯಳೆ? ನನ್ನ ಬಳಿ ಹಣವಿಲ್ಲ, ದೊಡ್ಡ ಹಿನ್ನೆಲೆಯೂ ಇಲ್ಲ. ಒಂದು ರಾತ್ರಿ ನಾನು ಅಳುತ್ತಾ ಕುಳಿತಿದ್ದಾಗ ಅವನು ಬಂದು ವಿಚಾರಿಸಿದ. ನಾನು ನನ್ನ ಸತ್ಯ ಹೇಳಿದೆ. ನಿನ್ನ ಕುಟುಂಬ ನನ್ನನ್ನು ಒಪ್ಪಿಕೊಳ್ಳುತ್ತದೆಯೇ? ಅವನು ನನ್ನ ಹತ್ತಿರ ಬಂದು ಕುಳಿತು, ನಾನು ನಿನ್ನನ್ನು ಆಯ್ಕೆ ಮಾಡಿದ್ದೇನೆ, ಅದೇ ಸಾಕು ಎಂದು ನನ್ನ ತಲೆ ಮೇಲೆ ಕೈಯಿಟ್ಟನು. ಅವನು ಯಾವುದೇ ದೊಡ್ಡ ಪ್ರಪೋಸಲ್ ಮಾಡಿಲ್ಲ, ಹೂವಿನ ಮಳೆ ಕರೆಸಲಿಲ್ಲ. ಒಂದು ಬೆಳಗ್ಗೆ ಟೀ ಕುಡಿಯುತ್ತಾ ಹೇಳಿದ, ಅನನ್ಯ, ನನ್ನ ಜೀವನದ ಬಾಡಿಗೆದಾರಿಯಾಗಿರಬೇಡ, ನನ್ನ ಜೀವನದ ಮಾಲೀಕಿಯಾಗು. ನಾನು ನಗುತ್ತಲೇ ಅತ್ತು ಬಿಟ್ಟೆ. ಇದು ಪ್ರಪೋಸಲಾ ಎಂದು ಕೇಳಿದೆ. ಅವನು ನಕ್ಕ. ನನ್ನ ಹೃದಯದ ಅರ್ಜಿ. ನಾನು ತಲೆಬಾಗಿಸಿ ಹೌದು ಎಂದೆ. ಮೌನದಲ್ಲಿ ಅವನ ತಾಯಿ ಮೊದಲಿಗೆ ಒಪ್ಪಲಿಲ್ಲ. ಹಣವಿಲ್ಲ, ಹಿನ್ನೆಲೆ ಇಲ್ಲ ಎಂದು ಅವರು ಹೇಳಿದರು. ಯಶವಂತ್ ಮಾತ್ರ ಗಟ್ಟಿಯಾಗಿ ನಿಂತು, ಅವಳ ನಗು ನನಗೆ ಸಂಪತ್ತು, ಅವಳ ನಂಬಿಕೆಯೇ ನನ್ನ ಮನೆ ಎಂದನು. ಅವನ ಧ್ವನಿ ಕಂಪಿಸುತ್ತಿತ್ತು. ಅವರು ಮೌನವಾದರು. ಆ ದಿನ ನಾನು ಅವನನ್ನು ಇನ್ನೂ ಹೆಚ್ಚು ಪ್ರೀತಿಸಿದೆ.
ಮದುವೆಯ ಮುನ್ನ ರಾತ್ರಿ ನಾನು ಕಿಟಕಿಯ ಬಳಿ ನಿಂತಿದ್ದೆ. ಅವನು ಕೆಳಗಡೆ ನಿಂತಿದ್ದ. ಭಯವಾಗುತ್ತಿದೆಯೇ ಎಂದು ಕೇಳಿದ. ಸ್ವಲ್ಪ ಎಂದು ನಕ್ಕೆ. ನಾನು ನಿನ್ನ ಕೈಬಿಡುವುದಿಲ್ಲ ಎಂಬ ಅವನ ಮಾತು ಮಂಗಲಸೂತ್ರಕ್ಕಿಂತ ಬಲವಾಗಿತ್ತು. ನಾನು ಕೆಂಪು ಸೀರೆಯಲ್ಲಿ ನಿಂತಿದ್ದೆ. ಅವನು ಬಿಳಿ ಉಡುಪಿನಲ್ಲಿ. ನಮ್ಮ ಕಣ್ಣುಗಳು ಭೇಟಿಯಾದವು. ಲೋಕವೇ ನಿಂತಂತಾಯಿತು. ಮಂತ್ರಗಳು ಕೇಳಿಸಲಿಲ್ಲ. ಬದಲಿಗೆ ಅವನ ಹೃದಯದ ಮಿಡಿತ ಕೇಳಿಸಿತು. ಮಂಗಲಸೂತ್ರ ಕಟ್ಟುವಾಗ ಅವನ ಕೈ ನಡುಗುತ್ತಿತ್ತು. ನಾನು ಅವನ ಕೈ ಹಿಡಿದು ನಾನಿದ್ದೇನೆ ಎಂದೆ. ಮದುವೆಯಾದರೂ ನಾವು ಅದೇ ಮನೆಯಲ್ಲಿ ಉಳಿದೆವು. ಅದೇ ಕಿಟಕಿ, ಅದೇ ಬಾಲ್ಕನಿ, ಅದೇ ಮೌನ. ಆದರೆ ಈಗ ನಾವು ಪತಿ ಪತ್ನಿ. ಬೆಳಗ್ಗೆ ಅವನು ಟೀ ಮಾಡುತ್ತಾನೆ, ನಾನು ಲಂಚ್ ಪ್ಯಾಕ್ ಕೊಡುತ್ತೇನೆ. ರಾತ್ರಿ ಅವನು ನನ್ನ ಕೈ ಹಿಡಿದು ನಿದ್ರಿಸುತ್ತಾನೆ. ನಮ್ಮ ಪ್ರೀತಿ ಮೌನವಾದರೂ ಶಾಶ್ವತ. ಒಮ್ಮೆ ನಾನು ಬಾಡಿಗೆ ಕೊಡಲು ಹಣವಿಲ್ಲದೆ ಅಸಹಾಯಕಳಾಗಿ ನಿಂತಿದ್ದೆ. ಇಂದು ನನಗೆ ಜೀವನ ಕೊಟ್ಟ ಗಂಡನಿದ್ದಾನೆ. ನಾನು ಅಂದು ಬಡವಳಾಗಿದ್ದೆ. ಇಂದು ಅವನ ಪ್ರೀತಿಯಲ್ಲಿ ಶ್ರೀಮಂತೆಯಾಗಿದ್ದೇನೆ. ಈ ಕಥೆ ನಂಬಿಕೆಯ ಬಗ್ಗೆ, ಸಹಜೀವನದ ಬಗ್ಗೆ. ಇಲ್ಲಿಗೆ ನಮ್ಮ ಕಥೆ ಮುಕ್ತಾಯವಾಗುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟರೆಸ್ಟಿಂಗ್ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು.